ಡಿಕೆ ಶಿವಕುಮಾರ್ ಸಂಪುಟಕ್ಕೆ 20 ಜನ ಸಚಿವರು ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಕ್ಷಣಗಣನೆ ಆರಂಭವಾಗಿದೆ. 20 ಜನ ಯಾರು ಆ ಶಾಸಕರು ಮಂತ್ರಿಗಳಾಗ್ತಿರೋದು ಪಟ್ಟಿ ಕೆಲವೇ ಕ್ಷಣಗಳು ಗೊತ್ತಾಗುತ್ತೆ. ಇನ್ನು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೆ ಅಖಿಲೇಶ್ ಸಿಂಗ್ ಯಾದವ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಏನು ಎತ್ತ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಈ ಸಂಪೂರ್ಣವಾಗಿ ನ್ಯೂಸ್ ನೋಡಿದಾಗ ಗೊತ್ತಾಗುತ್ತೆ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಎಲ್ಲಕ್ಕಿಂತ ಹೆಚ್ಚಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಮ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಜಾಯಿನ್ ಬಟನ್ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಸುದ್ದಿಯನ್ನ ಮುಂದುವರಿಸ್ತಾನೆ. ಮತ್ತೊಮ್ಮೆ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿದ್ದು, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ನಡೆಯಲಿದೆ ಎಂಬ ಕುತೂಹಲ ಈಗ ಅದಕ್ಕೆ ತೆರೆ ಬಿದ್ದಿದೆ. ಅಧಿಕೃತ ಘೋಷಣೆ ಈಗಾಗಲೇ ಪ್ರಮಾಣ ವಚನಕ್ಕೆ ಸಮಯನ ನಿಗದಿ ಮಾಡಿ ಲೋಕಭವನಕ್ಕೆ ಪತ್ರವನ್ನ ಸರ್ಕಾರ ಬರೆದಿದೆ. ಲೋಕಭವನದಲ್ಲಿ ಕಾರ್ಯಕ್ರಮ ನಡೆಸಲು ಅಗತ್ಯ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಲೋಕಭವನದ ಮುಂಭಾಗ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದ್ದು, ಭದ್ರತಾ ದೃಷ್ಟಿಯಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅಲ್ಲದೆ ಶಾಮಿಯಾನ, ಆಸನಗಳು ಸೇರಿದಂತೆ ಕಾರ್ಯಕ್ರಮಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಸಜ್ಜುಗೊಳಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಿರುವ ಚರ್ಚೆಯ ಬಳಿಕ ಸಚಿವರ ಅಂತಿಮ ಪಟ್ಟಿಗೆ ಮುದ್ರೆ ಬೀಳುವ ನಿರೀಕ್ಷೆ ಇದೆ. ಒಂದು ಹಂತದಲ್ಲಿ ಹಿಂದೆ ಅಂತಿಮ ಪಟ್ಟಿ ಪ್ರಕಟವಾದ್ರೆ ನಾಳೆ ಸಂಜೆ ಬಹುತೇಕ ಫಿಕ್ಸ್, ಆದ್ರೆ ಪಟ್ಟಿ ಇವತ್ತು ಅಥವಾ ಬೆಳಗ್ಗೆ ಪ್ರಕಟ ಆಗುತ್ತೆ. ಬಿಜೆಪಿ ಇವರು ಕೂಡ ತಡ ಮಾಡ್ತಾ ಇದ್ದಾರೆ, ಗೊತ್ತಾಗಲ್ಲ ಏನು ಅಂತ. ಒಟ್ಟಿಗೆ 20 ಮಂದಿ ಒಂದಷ್ಟು ಜನ ಹೊಸದಾಗಿ ಮಂತ್ರಿಗಳಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಂಪುಟವನ್ನು ಸೇರೋಕೆ. ಆ 20 ಮಂದಿ ಯಾರು ಅನ್ನೋ ಪ್ರಶ್ನೆಗೆ ಇನ್ನು ಕೆಲವೇ ಹೊತ್ತಲ್ಲಿ ಉತ್ತರ ಸಿಗುತ್ತೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಗಾಗಿಯೇ ದೆಹಲಿಗೆ ತೆರಳಿದ್ರು. ಮೊನ್ನೆ ಹೋದಾಗ ಮತ್ತೆ ಕರಿತೀವಿ ಅಂತ ಹೇಳಿದ್ರು, ಈಗ ಮತ್ತೆ ಹೋಗಿದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲ ಒಂದಷ್ಟು ಬದಲಾವಣೆಗಳು ಹೇಳಿದ್ರು. ಸೊ ಆ ಬದಲಾವಣೆಗಳನ್ನ ಹೋಗಿ ಈಗ ಹೊಸದಾಗಿ ಒಂದಷ್ಟು ಜನ, ಇನ್ನೊಂದ್ ಕಡೆ ರಾಜಣ್ಣ ಅವ್ರು ನಮ್ಮ ತಂದೆ ಕೊಡ್ಲಿಲ್ಲ ನನ್ಗಾರ ಕೊಡಿ ಅಂತ MLC ರಾಜಣ್ಣ ಅವ್ರ ಮಗ ರಾಜೇಂದ್ರ ಕೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ 60 ಜನ ಆಕಾಂಕ್ಷಿಗಳಲ್ಲಿ 20 ಜನ ಮಂತ್ರಿ ಆಗ್ತಾರೆ, 40 ಜನ ನಿರಾಸೆ ಆಗತ್ತಲ್ಲ, ಅವ್ರೇನ್ ಮಾಡ್ತಾರೆ ನೋಡ್ಬೇಕು. ಹಾಗಾಗಿ ಬಹಳ ಕುತೂಹಲ ಇದೆ. ಇನ್ನೊಂದಷ್ಟು ಜನಕ್ಕೆ ಈಗಾಗಲೇ ನಾವು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಚರ್ಚೆಯಲ್ಲಿ. ಅವ್ರು ಹೇಳ್ತಾ ಇರೋದು, ಅವ್ರ ಬಳಗ ಹೇಳ್ತಿರೋದು, ಬೆಂಬಲಿಗರು ಹೇಳ್ತಾ ಇರೋದು ಯಾರು? ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಜಕೀಯ ಕಸರತ್ತು ಇದೀಗ ಅಂತಿಮ ಹಂತ ತಲುಪಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಮಹತ್ವದ ಸಭೆಗಳ ಸರಣಿ ನಡೀತಿದ್ದು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಆಹ್ವಾನದ ಮೇರೆಗೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಿದ್ರು. ಇಂದಿನ ಸಭೆಯಲ್ಲೇ ಸಚಿವ ಸಂಪುಟ ವಿಸ್ತರಣೆಗೆ ಬಹುತೇಕ ಅಂತಿಮ ಮುದ್ರೆ ಸಿಗುತ್ತೆ. ಡಿ ಕೆ ಶಿವಕುಮಾರ್ ನೇತೃತ್ವದ ಹೊಸ ಸಂಪುಟಕ್ಕೆ ಸೇರುವವರ ಪಟ್ಟಿಯ ಬಗ್ಗೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ 40-50ಕ್ಕೂ 60ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಅಂತಿಮ ಆಯ್ಕೆ ಯಾರಿಗೆ ಸಿಗಲಿದೆ, ಯಾರು ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದ್ದು, ಒಂದಷ್ಟು ಜನ ಅವರ ಮೂಲಗಳು ನಾನು ಆಗಿದ್ದೀನಿ, ನನ್ಗಾಗ್ತಾ ಇದೆ, ಅನೌನ್ಸ್ ಆಗುತ್ತೆ ಅಂತ ಒಂದಷ್ಟು ಜನ ಹೇಳ್ಕೊಂಡಿದ್ದಾರೆ. ನಮ್ಗೆ ಸಿಕ್ಬಿಟ್ಟಿದೆ, ಈಗಾಗಲೇ ಭರವಸೆ ಸಿಕ್ಕಿದೆ, ನಾನು ಗ್ಯಾರಂಟಿ ಅಂತ. ಸೊ ಯಾರು ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆ ಆಗಿರೋರು, ಜೊತೆಗೆ ಜಾತಿ ಹಾಗೂ ಪ್ರಾದೇಶಿಕ ಸಮತೋಲನವನ್ನು ಗಮನದಲ್ಲಿಟ್ಟುಕೊಂಡೇ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಎಂಬ ಮಾಹಿತಿ ಪಕ್ಷದ ಮೂಲಗಳಿಂದ ಕೇಳಿಬರುತ್ತಿದೆ. ಸದ್ಯ ರಾಜಕೀಯ ವಲಯದಲ್ಲಿ ಸಚಿವ ಸ್ಥಾನ ಬಹುತೇಕ ಖಚಿತ ಎನ್ನಲಾಗ್ತಿರುವ ಹೆಸರುಗಳಲ್ಲಿ ಆನೇಕಲ್ ಶಿವಣ್ಣ, ಲಕ್ಷ್ಮಣ್ ಸವದಿ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಹುಬ್ಬಳ್ಳಿ ಧಾರವಾಡ ಪೂರ್ವದ ಪ್ರಸಾದ್ ಅಬ್ಬಯ್ಯ, ಕಡೂರಿಂದ ಆನಂದ್ ಅಥವಾ ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ. ಆನಂದ್ ಅಥವಾ ಮೋಟಮ್ಮ ಅವರು ಪ್ರಮುಖವಾಗಿ ಅವರವ್ರ ಬೆಂಬಲಿಗರ ವಲಯದಲ್ಲಿ ನಮ್ಗೆ ಆಗ್ತಿದೆ, ಗ್ಯಾರಂಟಿ ಇದೆ ಅಂತ ಹೇಳ್ಕೊತಾ ಇದ್ದಾರೆ. ಸೊ ಸಿಗುತ್ತೆ ಅಲ್ಲ. ಆನಂದ್ ಫಸ್ಟ್ ಟೈಮ್ MLA, ನಯನಾ ಮೋಟಮ್ಮ ಫಸ್ಟ್ ಟೈಮ್ MLA. ಬಟ್ ಪ್ರಸಾದ್ ಅಬ್ಬಯ್ಯ, ರಘುಮೂರ್ತಿ ಅವರೆಲ್ಲ ಸೀನಿಯರ್ಸ್ ಕಾಂಗ್ರೆಸ್ ಅಲ್ಲಿ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಇಂದ ಇವಾಗ ಗೆದ್ದಿರೋದು. ಅವ್ರಿಗೆ ಸೋತು ಬಿಜೆಪಿ DCM ಆಗಿ ಮಂತ್ರಿ ಆಗ್ಬಿಟ್ಟಿದ್ರು. ಆದ್ರೆ ಕಾಂಗ್ರೆಸ್ಗೆ ಕಾಂಟ್ರಿಬ್ಯೂಷನ್ ಏನಿಲ್ಲ, ಇದೇ ಫಸ್ಟ್ ಟೈಮ್ ಕಾಂಗ್ರೆಸ್ ಗೆದ್ದಿರೋದಷ್ಟೇ ಲಕ್ಷ್ಮಣ್ ಸವದಿ. ಹಾಗಾಗಿ ಅವರು ಕೊಟ್ರು ಅಂತಂದ್ರೆ ಬೆಳಗಾವಿ ಉಳಿದವ್ರು ಏನ್ ಮಾಡ್ತಾರಲ್ಲಿ? ರಾಮದುರ್ಗದ ಅಶೋಕ್ ಪಟ್ಟಣ ಏನ್ ಮಾಡ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡದೆ ಅವ್ರೇನ್ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಏನೋ ಬೇರೆ ಬೇರೆ ಆಗ್ತಿರಂಗೈತೆ. ಬಟ್ ಲಕ್ಷ್ಮಣ್ ಸವದಿ ಕೊಟ್ರೆ ಬೆಳಗಾವಿಯ ಮೂಲ ಕಾಂಗ್ರೆಸ್ಸಿಗರು ಲಿಂಗಾಯತ ರೋಜ್ಗೆ ಹೇಳ್ತಾರೆ, ಅಶೋಕ್ ಪಟ್ಟಣ ರೋಜ್ಗೆ ಹೇಳ್ತಾರೆ. ರಘುಮೂರ್ತಿ ಕೊಡ್ಲೇಬೇಕು ಸೀನಿಯರ್, ಅಭಯ ಪ್ರಸಾದ್ ಸೀನಿಯರ್ ಕೊಡ್ಲೇಬೇಕು. ಲಕ್ಷ್ಮಣ್ ಸವದಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ. ಕಾಂಗ್ರೆಸ್ಗೆ ಒಂದಷ್ಟು ಗೊಂದಗಳು ಜಾಸ್ತಿ ಆಗುತ್ತೆ ಕೊಟ್ರೆ. ಏನು ಪ್ರಮಾಣ ವಚನ, ಇನ್ನು ಉಳಿದವ್ರು ಯಾರು ಕ್ಷಣಗಣನೆ ಆರಂಭವಾಗಿದೆ, ಅದು ಗೊತ್ತಾಗುತ್ತೆ. ಸೊ ಒಂದಷ್ಟು ಜನ ಈಗಾಗಲೇ ನಮಗ್ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಒಂದಷ್ಟು ಕಿವಿಗೆ ಬಿದ್ದಾಗ ಸುಮ್ನೆ ಅಂತೆ ಕಂತೆಗಳನ್ನ ಹಾಕಿರಲ್ಲ, ಅರ್ಥ ಇಲ್ಲ, ಅಫಿಷಿಯಲ್ ಲೆಟರ್ ಬರಲಿ ಅಂತ. ಸುಮ್ನೆ ಬೇರೆ ಮೀಡಿಯಾ ತರ ಹೆಸರಾಕಿ ಇವ್ರು ಬಂದ್ರು ಅವ್ರ ಪಾರ್ಟಿ ಬಿಟ್ರು ಅಂತ ಹಾಕೊಂಡು ಸುಮ್ನೆ ಹೋಗ್ತಾವ್ರು ನಮ್ಮವ್ರು ಒಂದಷ್ಟು ಜನ ಬುಕ್ಕಾಳಿ ಬಿಟ್ಕೊಂಡು. ಅದು ಬೇಡ ಅಂತ ನಾವು ಹೋಲ್ಡ್ ಮಾಡಿದೀವಿ. ನಿಮ್ ಪ್ರಕಾರ ಯಾರು ಮಂತ್ರಿ ಆಗ್ಬೇಕು, ಯಾರು ಆಗ್ಬಾರ್ದು ಕಾಮೆಂಟ್ ಮಾಡಿ.
ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ತೀವ್ರಗೊಂಡಿರುವ ನಡುವೆಯೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರೆ ಪಕ್ಷ ಮತ್ತಷ್ಟು ಬಲಿಷ್ಠವಾಗುವುದರ ಜೊತೆಗೆ ಭವಿಷ್ಯದ ನಾಯಕತ್ವವು ರೂಪುಗೊಳ್ಳಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಅವರೊಂದಿಗೆ ನಡೆದ ಸಭೆಯಲ್ಲಿ ಈ ವಿಚಾರವಾಗಿ ಸುದೀರ್ಘ ಚರ್ಚೆ ನಡೆದಿದೆ ಅಂತ ತಿಳಿಸಿದ ಜಾರಕಿಹೊಳಿ, ರಾಜ್ಯದ ನಾಯಕರು ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ಸಲ್ಲಿಸಿದ್ದು ಅಂತಿಮ ತೀರ್ಮಾನವನ್ನ ಕಾಂಗ್ರೆಸ್ ಕೇಂದ್ರ ನಾಯಕತ್ವವೇ ಕೈಗೊಳ್ಳಲಿದೆ ಅಂತ ಹೇಳಿದರು. ಇದೇ ವೇಳೆ ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ನೀಡಬೇಕು ಎಂಬ ತಮ್ಮ ಬೇಡಿಕೆಯನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ ಅವರು, ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ಬೆಳಗಾವಿಗೆ ಸಂಪುಟದಲ್ಲಿ ಹೆಚ್ಚುವರಿ ಪ್ರಾತಿನಿಧ್ಯ ಸಿಗಬೇಕು ಅಂತ ಒತ್ತಾಯ ಮಾಡಿದರು. ಕಳೆದ ಕೆಲವು ದಿನಗಳಿಂದ ತಮ್ಮ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಭಿನ್ನಾಭಿಪ್ರಾಯವಿದೆ ಎಂಬ ಸುದ್ದಿಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಜಾರಕಿಹೊಳಿ ಆ ಎಲ್ಲ ಊಹಾಪೋಹಗಳಿಗೆ ಸ್ಪಷ್ಟನೆ ಕೊಟ್ಟರು. ನನ್ನ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಉದ್ದೇಶಪೂರ್ವಕವಾಗಿ ಕೆಲವರು ಇಂತಹ ವದಂತಿಗಳನ್ನ ಸೃಷ್ಟಿ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಎಲ್ಲಿಯೂ ಸಿದ್ದರಾಮಯ್ಯ ಅವರ ಹೆಸರನ್ನ ಉಲ್ಲೇಖಿಸಿರಲಿಲ್ಲ. ನನ್ನ ಹೇಳಿಕೆಯನ್ನ ಮಾಧ್ಯಮಗಳಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದರು. ತಮ್ಮ ಪುತ್ರಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀಡಿದ ಹೇಳಿಕೆ ಕುರಿತು ಕೇಳಿದ ಪ್ರಶ್ನೆಗೆ ಅವರು ಮಾತಾಡಿದ್ರು, ವೈಯಕ್ತಿಕ ಅಭಿಪ್ರಾಯ ಮಾತ್ರ ಅಂತ ಸ್ಪಷ್ಟಪಡಿಸಿದರು. ಮಗಳಾಗಿ ಆಕೆಗೆ ಅಂತ ಆಸೆ ಇರುವುದು ಸಹಜ, ಆದರೆ ಮುಖ್ಯಮಂತ್ರಿ ಆಯ್ಕೆ ಸೇರಿದಂತೆ ರಾಜಕೀಯ ನಾಯಕತ್ವದ ನಿರ್ಧಾರಗಳು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಶಾಸಕರಿಗೆ ಸಂಬಂಧಿಸಿದ ವಿಷಯ. ಅದನ್ನು ಅಧಿಕೃತ ಪಕ್ಷದ ನಿಲುವು ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ. ಸದ್ಯ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಸರ್ಕಾರ ಸುಸೂತ್ರವಾಗಿ ಆಡಳಿತ ನಡೆಸ್ತಾ ಇದೆ. ಪಕ್ಷದ ಹೈಕಮಾಂಡ್ ನೀಡುವ ಯಾವುದೇ ಜವಾಬ್ದಾರಿಯನ್ನ ತಾವು ನಿರ್ವಹಿಸೋಕೆ ಸದಾ ಬದ್ಧ ಸಿದ್ಧ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವರಿಬ್ರು ನಡುವೆ ಸಿದ್ದರಾಮಯ್ಯ ಇವ್ರ ಮೇಲೆ ಮುನ್ಸ್ಕೊಂಡಿದ್ದಾರೆ, ಇವ್ರಿಗೂ ಆಗಲ್ಲ ಅನ್ನೋ ಚರ್ಚೆಗಳಿದೆ, ಆಗ್ತಾ ಇದೆ. ಅದನ್ನ ಅಲ್ಲೇ ಹೇಳಿದ್ದಾರೆ ನಾವು ಚೆನ್ನಾಗಿದೀವಿ ಅಂತ. ಬಟ್ ಸಿದ್ದರಾಮಯ್ಯನವರು ಇವ್ರ ಮೇಲೆ ಕೃಪ ಕಟಾಕ್ಷ ಅಲ್ಲ ಅಂದ್ರೆ ಅವ್ರಿಗೆ ಗೆಲ್ಲಕ್ಕಾಗಲ್ಲ. ಕುರುಬ ಕಮ್ಯುನಿಟಿ ಓಟು ಜಾಸ್ತಿ ಇದೆ ಬೆಳಗಾವಿಲಿದೆ. ಆ ಕಾಂಬಿನೇಷನ್ ಅಲ್ಲೇ ಇವರೆಲ್ಲ ಗೆಲ್ತಾ ಇರೋದು. ಸಿದ್ದರಾಮಯ್ಯನವರು ಇವ್ರದ್ದು ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ 2018 ಯಮಕನಮರಡಿಯಲ್ಲಿ ಅವ್ರು ಗೆದ್ದೋದು 2-3 ಸಾವಿರ ಓಟಲ್ ಅಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಯಮಕನಮರಡಿಯಲ್ಲಿ ಕುರುಬ ಸಮುದಾಯವನ್ನ ಎದುರಾಕೊಂಡು ರಾಜಕಾರಣ ಮಾಡೋದು ಈಸಿ ಅಲ್ಲ. ಅವ್ರು ಸೈಲೆಂಟ್ ವೋಟರ್ಸು ಆ ಭಾಗದಲ್ಲಿ. ಸಿದ್ದರಾಮಯ್ಯನವರು ಇವ್ರ ಕಾಂಬಿನೇಷನ್ ಚೆನ್ನಾಗಿದೆ. ಇವರಿಬ್ರು ಸಂಬಂಧ ಅಳಿಸೋಗಿದ್ರೆ ಅವ್ರು ಬಹಳ ನೀರು ಕುಡಿಬೇಕಾಗತ್ತೆ. ನೆಕ್ಸ್ಟ್ ಆತರ ಸನ್ನಿವೇಶ ಬರುತ್ತೆ. ಸಂಸತ್ ಭವನ ಚಲೋ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳು ಹಾಗೂ ಆಂದೋಲನಕಾರರ ಮೇಲೆ ನಡೆದ ಪೊಲೀಸ್ ಲಾಠಿ ಚಾರ್ಜ್ ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದ ಎದುರು ಬೃಹತ್ ಧರಣಿ ನಡೆಸಿದ್ರು. ಧರಣಿ ನಿರತ ಕಾಂಗ್ರೆಸ್ ನಾಯಕರನ್ನ ಪೊಲೀಸರ ವಶಕ್ಕೆ ಪಡೆದುಕೊಂಡ್ರು. ನವದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದಲ್ಲಿರತಕ್ಕಂಥ ಪ್ರಧಾನಿ ನಿವಾಸದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯದ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ತಮ್ಮ ಸ್ಥಾನಕ್ಕೆ ಅಂತ ಆಗ್ರಹ ಮಾಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನದ 2ನೇ ದಿನವೇ ಈ ಹೈಡ್ರಾಮಾ ನಡೆದಿದ್ದು, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರತಕ್ಕಂಥ ರಾಹುಲ್ ಗಾಂಧಿ, ದೇಶದ ಯುವ ಸಮೂಹ ಮತ್ತು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ಕುರಿತು ಪ್ರಧಾನಿ ಮೋದಿ ಅವರಿಂದ ಉತ್ತರ ಕೇಳಲು ನಾವು ಅವರ ನಿವಾಸಕ್ಕೆ ಮಾರ್ಚ್ ನಡೆಸಿದ್ದೇವೆ ಅಂತ ತಿಳಿಸಿದರು. ದೇಶದ ಯುವಕರ ಭವಿಷ್ಯವನ್ನು ಹಾಳುಗೆಡುತ್ತಿರುವ ಈ ಸಂಘಟನೆ ಸರ್ಕಾರ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಹಾಗೂ ಸಂಸತ್ತಿನಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲು ಬಿಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ಪ್ರಧಾನಿ ಹಾಗೂ ಗೃಹ ಸಚಿವರು ಅಧಿಕಾರದಿಂದ ಕೆಳಗಿಳಿಯಲೇಬೇಕು ಅಂತ ಪಟ್ಟು ಹಿಡಿದ್ರು. ಪ್ರತಿಭಟನೆಯ ವೇಳೆ ರಾಹುಲ್ ಗಾಂಧಿ ಅವರು ಸಹೋದ್ಯೋಗಿಗಳಿಗೆ ಒಂದಷ್ಟು ಜಿಪ್ ಟೈಗಳನ್ನು ಹಂಚುವ ಮೂಲಕ ವಿಭಿನ್ನವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಮಹತ್ವದ ಧರಣಿ ಸತ್ಯಾಗ್ರಹದಲ್ಲಿ ಕಾಂಗ್ರೆಸ್ ನಾಯಕರಾದ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ದೀಪೇಂದ್ರ ಹೂಡಾ, ಪವನ್ ಖೇರಾ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕೇರಳ ಸಿಎಂ ಎಲ್ಲರೂ ಭಾಗವಹಿಸಿದರು. ಇದೇ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪೊಲೀಸರ ವಶಕ್ಕೆ ಒಳಗಾದ ಪಂಜಾಬ್ ಮಾಜಿ ಮುಖ್ಯಮಂತ್ರಿ ಚರಣ್ಜಿತ್ ಸಿಂಗ್ ಚನ್ನಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರದರು. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲು ಸರ್ಕಾರ ಬಲಪ್ರಯೋಗ ಮಾಡ್ತಾ ಇದೆ ಅಂತ ಆರೋಪಿಸಿದ ಅವರು, ಶಾಂತಿಯುತವಾಗಿ ಹಕ್ಕು ಕೇಳುತ್ತಿರುವ ಯುವಕರ ಮೇಲೆ ನಡೆಸಲಾದ ಈ ಪೊಲೀಸ್ ದೌರ್ಜನ್ಯವು ಬಿಜೆಪಿಯ ಭಯೋತ್ಪಾದನೆಗೆ ಸಮಾನವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಅವ್ರನ್ನ ಇವರೆಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅಖಿಲೇಶ್ ಯಾದವ್ ಅವ್ರನ್ನ. ಇನ್ನೊಂದೇನು ಅಂದ್ರೆ ಕಾನೂನು ಸಂವಿಧಾನದ ಪ್ರಕಾರ ನೈತಿಕ ಹೊಣೆಯನ್ನು ಯಾರು ಹೊರಲ್ಲ. ಈಗ ನೈತಿಕ ಹೊಣೆಯನ್ನು ಹೊತ್ತ ರಾಜೀನಾಮೆ ಕೊಡೋ ಕಾಲಗಳು ಮುಗೀತೀಗ. ಕೋರ್ಟ್ ಅವನಿಗೆ ಶಿಕ್ಷೆ ಅನುಭವಿಸ ಒಳಕಾಕಿನವರೆಗೂ ಕೂಡ ಯಾರು ಜಗ್ಗಲ್ಲ, ಅಧಿಕಾರದಲ್ಲಿ ಇರ್ತಾರೆ. ಬಂಡು ಬಿದ್ದೋಗವರೆಲ್ಲ. ಅಂಡ್ ಈ ಸಂದರ್ಭದಲ್ಲಿ ಆ ಶಿಕ್ಷಕರು ಯಾರು ಲೆಕ್ಚರರ್ಸು ಲೀಕ್ ಮಾಡಿದ್ರಲ್ಲ, ಅವರೆಲ್ಲರನ್ನು ಗುಂಡು ಹೊಡೆದು ಸಾಯಿಸ್ಬೇಕು, ಇಲ್ಲ ನೇಣಾಕ್ಬೇಕು ಅಂತ ಕೇಳಬೇಕಾಯ್ತು. ಆ ಡಿಮ್ಯಾಂಡೇ ಇಲ್ಲ ಇವರಲ್ಲಿ.
ಯಾರು ಇದಕ್ಕೆ ಕಾರಣ? ಧರ್ಮೇಂದ್ರ ಪ್ರಧಾನ ಏನಾರ ಮಾಡಿ ಅಂತ ಹೇಳಿದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ ಹ್ಯಾಂಗ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಹಾಕ್ಬೇಕು. ಅವ್ರ ಆದೇಶ ಇಲ್ಲದೆ ಇದಾಗಿದ್ರೆ ಯಾರು ಮಾಡೋರು ಅವ್ರನ್ನ ಗಲ್ಲು ಶಿಕ್ಷೆಗೆ ಹಾಕ್ಬೇಕೆಲ್ಲ ಗುಂಡು ಹೊಡಿಬೇಕು ಅಂತ ಕಠಿಣ ಕಾನೂನು ಬರಬೇಕು. ಇಲ್ಲಿ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡ್ಲಿ, ಮೋದಿ ಕೊಡ್ಲಿ, ಅಮಿತ್ ಶಾ ಕೊಡ್ಲಿ, ನೈತಿಕ ಹೊಣೆ ಹೊತ್ತು ಅಂತ ಕೇಳೋದು ರೈಟ್. ನೈತಿಕ ಹೊಣೆಯನ್ನು ಯಾರು ಹೊರ್ತಾ ಇಲ್ಲ. ನೈತಿಕತೆ ಇರೋದು ರಾಜಕಾರಣದಲ್ಲಿ ಇಲ್ವೇ ಇಲ್ಲ. ಹಾಳಾಗೋಗಿದೆ. ಎಲ್ಲ ಮಂಡ್ ಬಿದ್ದೋಗವ್ರೆ. ಒಂದ್ ಲೈನ್ ಸೇರಿಸ್ಬೇಕಾಯ್ತು. ಇದಕ್ಕೆ ಕಾರಣಕರ್ತರಾದವ್ರನ್ನ ಗುಂಡಿಟ್ಟು ಕೊಲ್ಲಿ, ನೇಣಾಕಿ ಅಂತ. ಅದ್ಯಾಕೆ ಯಾರು ಕೇಳ್ತಲ್ಲ? ಇವರ ಉದ್ದೇಶ ಮೋದಿ ರಾಜೀನಾಮೆ, ಧರ್ಮೇಂದ್ರ ಪ್ರಧಾನ ರಾಜೀನಾಮೆ, ಅಮಿತ್ ಶಾ ರಾಜೀನಾಮೆನ, ಅಥವಾ ಈ ಪ್ರಕರಣಕ್ಕೆ ಕಾರಣ ಆದವ್ರನ್ನ ಸಾಯಿಸಿ ಇರೋದು ಆ ಡಿಮ್ಯಾಂಡ್ ಬೇಕು ಅಂತ. ಪೊಲಿಟಿಕಲಿ ರಾಜಕೀಕರಣಗೊಳ್ತಾ ಇರೋದು ಇಲ್ಲಿ ದುರಂತ. ಈಗ ಅವ್ರು ಹೇಳ್ಬೇಕು, ಇಂಥವ್ರು ಯಾರವ್ರು ಇದಕ್ಕೆ ಸ್ಪೆಷಲ್ ಕಾನೂನು ತಂದು ಇಂಥ ಪ್ರಕರಣಗಳಲ್ಲಿ ಮೇಜರ್ ಪರೀಕ್ಷೆಗಳು, ಸರ್ಕಾರಿ ಹುದ್ದೆಗಳು ಹಾಕಿ, KPSC ಇಂದ ಹಿಡಿದು UPSC ಎಲ್ಲದಕ್ಕೂ ಹಾಕಿ, ಅಕ್ರಮ ಮಾಡಿದ್ರೆ ಸಿಕ್ಬಿದ್ರೆ ಅವ್ರಿಗೊಂದು ವರ್ಷದಲ್ಲಿ ಅದನ್ನ ಪ್ರಕರಣವನ್ನ ತನಿಖೆ ಮಾಡಿ ಅವ್ರನ್ನ ಹ್ಯಾಂಗ್ ಮಾಡಬೇಕು ಅಂತ ಆದೇಶ ಮಾಡಿ ಹೇಳ್ತೀನಿ, ತಾಕತ್ತಿದ್ರೆ. KPSC ಆಗ್ತಾರ ಅನ್ಯಾಯಗಳು, ಬೇರೆ ಸರ್ಕಾರಿ ನೌಕರಲ್ಲಿ ಆಗ್ತಾರ ಅನ್ಯಾಯಗಳು ಹಾಕಿ, ಅಕ್ರಮ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂಗೆ ಓಂ ಪ್ರಕಾಶ್ ಚೌಟಾಲಾ ಫ್ಯಾಮಿಲಿ ಜೈಲಿಗೆ ಹೋಗಿತ್ತು. ಅಕ್ರಮ ಮೇವು ಹಗರಣದಲ್ಲಿ ಲಾಲು ಜೈಲಿಗೆ ಹೋಗಿದ್ರು. ಈ ಪ್ರಕರಣದಲ್ಲಿ ಯಾರ್ಯಾರವ್ರೆ ಅವ್ರನ್ನ ಜೈಲಿಗೆಲ್ಲ ಹ್ಯಾಂಗ್ ಮಾಡ್ಬೇಕು. ಯಾಕಂದ್ರೆ 10 ಜನ ಸ್ಟೂಡೆಂಟ್ಗಳು ಸತ್ತವ್ರೆ ಸೂಸೈಡ್ ಮಾಡ್ಕೊಂಡು. ಅದನ್ನ ಏನಾರ ಕೇಳಿದ್ರೆ ಆಗತ್ತೆ. ಮೋದಿ ಮಾತಾಡ್ತಿಲ್ಲ ಅಂತಿದ್ರು, ಈಗ ಮಾತಾಡವ್ರೆ ಏನಂತ. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಈ ಕುರಿತು ಮಹತ್ವದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. NDA ಸಂಸದೀಯ ಪಕ್ಷದ ಸಭೆಯಲ್ಲಿ ಮಾತನಾಡಿದಂತ ಪ್ರಧಾನಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಘೋರ ಪಾಪ ಅಂತ ಬಣ್ಣಿಸಿದ್ದು, ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ವಿರುದ್ಧವೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಸ್ಪಷ್ಟ ಸಂದೇಶ ಕೊಟ್ಟರು. ಸಂಸತ್ ಗ್ರಂಥಾಲಯ ಕಟ್ಟಡದ JMC ಬಾಲಯೋಗಿ ಸಭಾಂಗಣದಲ್ಲಿ ನಡೆದ NDA ಸಂಸದೀಯ ಪಕ್ಷದ ಸಭೆಯಲ್ಲಿ ಮಾತನಾಡಿದಂತ ಪ್ರಧಾನಿ ಮೋದಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ತಕ್ಷಣವೇ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಅಂತ ತಿಳಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ 13 ಪ್ರಮುಖ ಆರೋಪಿಗಳನ್ನು ಬಂಧಿಸಲಾಗಿದ್ದು, ತನಿಖೆ ಮುಂದುವರೆದಿದೆ ಅಂತ ಅವರು ಹೇಳಿದ್ರು. ಇಂತಹ ಸಮಾಜಘಾತಕ ಕೃತ್ಯ ಎಸಗಿದ ಯಾರನ್ನೂ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ಇದೇ ವೇಳೆ ಭವಿಷ್ಯದಲ್ಲಿ ಇಂತಹ ಪರೀಕ್ಷಾ ಅಕ್ರಮಗಳು ಮರುಕಳಿಸದಂತೆ ತಡೆಯಲು ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರದೊಂದಿಗೆ ಕೈ ಜೋಡಿಸಿ ಕಾರ್ಯನಿರ್ವಹಿಸಬೇಕು ಅಂತ ಪ್ರಧಾನಿ ಕರೆ ಕೊಟ್ಟರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಅಂತ ಅವರು ಹೇಳಿದ್ರು. ದೇಶಾದ್ಯಂತ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಯುವ ಜನರ ಕುರಿತು ವಿಶೇಷವಾಗಿ ಮಾತನಾಡಿದಂತ ಪ್ರಧಾನಿ ಮೋದಿ, ಮಕ್ಕಳನ್ನ ಪ್ರಚೋದಿಸಬೇಡಿ, ಅವರಿಗೆ ಸರಿಯಾದ ದಾರಿ ತೋರಿಸಿ ಅಂತ ಸಂಸದರಿಗೆ ಸಲಹೆ ಕೊಟ್ಟರು. ತಪ್ಪು ದಾರಿಗೆ ಹೋಗುವುದು ಸುಲಭ, ಆದರೆ ಮತ್ತೆ ಸರಿಯಾದ ದಾರಿಗೆ ಮರಳುವುದು ತುಂಬಾ ಕಷ್ಟ. ಯುವಕರನ್ನ ದಾರಿ ತಪ್ಪಿಸುವ ಬದಲು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅವರು ಹೇಳಿದ್ರು. ಮೊದಲೇ ರಿಯಾಕ್ಟ್ ಮಾಡಬೇಕು. ಎಲ್ಲಾ ಟೈಮು ಬಾಯಿಗೆ ಟೇಪ್ ಹಾಕೊಂಡಿದ್ರೆ ಆಗಲ್ಲ. ಮನಮೋಹನ್ ಸಿಂಗು ನಿಮ್ಗೂ ವ್ಯತ್ಯಾಸ ಇರಲ್ಲ. ನೀವು ಘಟನೆ ಆದಾಗ ಮರುಕ್ಷಣ ನೀವು ಹೇಳಿದಾಗ ಸಿಕ್ತವ್ರನ್ನ ಸ್ಪೆಷಲ್ ಕಾನೂನು ತಂದು ಹ್ಯಾಂಗ್ ಮಾಡ್ತೀವಿ, ಗಲ್ಗಾಗ್ತೀವಿ ಅಂತ ಹೇಳ್ಬೇಕಾಯ್ತು. ಆಗ ಇನ್ನೊಂದ್ಸರಿ ಲೀಕ್ ಆಗ್ತಿರ್ಲಿಲ್ಲ. ಇನ್ನೊಂದ್ಸರಿ ಲೀಕ್ ಮಾಡಲ್ಲ. ನಾವು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದ್ರಲ್ಲಿ ಭಾಗ್ಯ ಆದ್ರೆ ನಮ್ ಕತೆ ಮುಗೀತು, ಸತ್ವಿ ನಾವು ಅಂತಂದ್ರೆ ಯಾನ ಮಕ್ಕಳು ಮಾಡಕ್ ಹೋಗಲ್ಲ. 22 ಲಕ್ಷ ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ದಂತ ಇವ್ರನ್ನ ಒಳಕ್ ಹಾಕಿದಿರಿ. ಅಯ್ಯಗ್ರಿ ಹ್ಯಾಂಗ್ ಮಾಡಿ ಸಾಯಿಸಿ ಗಲ್ಗಾಕಿ. ಇದೊಳ್ಳೆ ಕತೆ ಆಯ್ತಲ್ಲ. ಭಯ ಇಲ್ಲ, ಕಾನೂನು ಬಗ್ಗೆ ನಾಲ್ಕಾಣಿ ಭಯ ಇಲ್ಲ. ಒಳಕ್ ಹೋದ್ರೆ ಬೇಲ್ ಮೇಲೆ ಆಚೆ ಬರ್ತೀವಿ ಅನ್ನೋ ದರ್ಪ ದೌರ್ಜನ್ಯ ದೌಲತ್ತು ಇನ್ನು ಮಕ್ಕಳಿಗೆ ಹಾಕಿ ಗಲ್ಗಾಕಿ ಕಳ್ಕೊಳ್ಳೋದೇನಿದೆ. ಕಾನೂನು ತಗೊಬನ್ನಿ, ಬೇರೆ ಯಾವ್ಯಾವ್ದೋ ತಿದ್ದುಪಡಿ ಮಾಡ್ತೀರಿ. ಆಗ ಇವರು ಬಂದು ಓಟ್ ಹಾಕ್ಲಿ. ಅಲ್ಲಿಗೆ ಅಪೋಸಿಷನ್ ಪಾರ್ಟಿ MP ತಾನೆ ಸರ್ವಾನುಮತದಿಂದ ಓಟ್ ಹಾಕ್ಲಿ. ಹಂಗಾರೆ ಹಾಕ್ಸಿ. RSS ಸಂಘಟನೆ ಮತ್ತು ಅದರ ಸ್ವಯಂ ಸೇವಕರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಯುವ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಹಾರಿಸ್ ನಲ್ಪಾಡ್ ಅವರಿಗೆ ಬೆಂಗಳೂರಿನ 42ನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಮತ್ತೆ ಸಮನ್ಸ್ ಜಾರಿಗೊಳಿಸಿ ಆದೇಶಿಸಿದೆ. ಈ ಹಿಂದೆ ಕೋರ್ಟ್ ನೀಡಿದ್ದ ಸಮನ್ಸ್ ಜಾರಿಗೊಳಿಸಲು ಪೊಲೀಸರು ವಿಫಲರಾದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಕಟ್ಟುನಿಟ್ಟಾಗಿ ಪರಿಗಣಿಸಿರತಕ್ಕಂಥ ನ್ಯಾಯಪೀಠವು ಆಗಸ್ಟ್ 1ರಂದು ಇಬ್ಬರು ಖುದ್ದು ಹಾಜರಾಗಬೇಕು ಅಂತ ನಿರ್ದೇಶನ ಕೊಟ್ಟಿದೆ. RSS ಸಕ್ರಿಯ ಕಾರ್ಯಕರ್ತ ತೇಜಸ್ ಎಂಬುವರು ಈ ಸಚಿವರು ಮತ್ತು ನಾಯಕರ ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ರು. 2025 ಅಕ್ಟೋಬರ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಟ್ವಿಟರ್ ಮತ್ತು ಮಾಧ್ಯಮಗಳಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ಪೋಸ್ಟ್ ಮಾಡಿದ್ರು ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂಸ್ಥೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದರು ಎಂಬುದು ಅರ್ಜಿದಾರರ ಪ್ರಮುಖ ಆರೋಪವಾಗಿದೆ.
ಈ ರೀತಿಯ ಆಧಾರರಹಿತ ಹೇಳಿಕೆಗಳು ಆರ್ಎಸ್ಎಸ್ ಹಾಗೂ ಅದರ ಲಕ್ಷಾಂತರ ಸ್ವಯಂ ಸೇವಕರ ಗೌರವ ಮತ್ತು ಘನತೆಗೆ ಸಾರ್ವಜನಿಕವಾಗಿ ಧಕ್ಕೆ ತಂದಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ದೂರಿನ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಆರೋಪಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ BNS ಕಾಯ್ದೆಯಡಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿಕೊಳ್ಳಲು ಪ್ರಥಮ ದೃಶ್ಯ ಆಧಾರಗಳಿವೆ ಅಂತ ಅಭಿಪ್ರಾಯಪಟ್ಟಿದೆ. ಆರ್ಎಸ್ಎಸ್ ನೋಂದಾಯಿತ ಸಂಸ್ಥೆಯಲ್ಲ ಎಂಬ ತಾಂತ್ರಿಕ ವಾದವನ್ನ ಪ್ರಿಯಾಂಕ್ ಖರ್ಗೆ ಕಡೆಯವರು ಮುಂದಿಟ್ಟಿದ್ದರು. ಅದನ್ನ ವಿಶೇಷ ನ್ಯಾಯಾಲಯವು ಇತ್ತೀಚೆಗೆ ತಿರಸ್ಕರಿಸಿತ್ತು. ಈ ಕಾನೂನು ಸಮರವನ್ನ ಕೋರ್ಟ್ ಮೂಲಕವೇ ಎದುರಿಸುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದು, ಮುಂಬರುವ ಆಗಸ್ಟ್ 1 ನ್ಯಾಯಾಲಯದ ವಿಚಾರಣೆ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಎಲ್ಲ ಫ್ರೀ ಆಗವರೇ ಹೋಗಿ ಬರ್ಲಿ. SC/ST ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ DCM. ಏನಂತ ಅಂದ್ರೆ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ, ಅಲ್ಲದೆ ಅದು ಸಾಕಾಗ್ತಿಲ್ಲ ಅಂತ ಹೇಳಿದ್ರು. ಈ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ Rs. 1800 ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ 3000 ಖರ್ಚಾಗ್ತಿದೆ. ಹೇಗೆ ನಿಭಾಯಿಸಬೇಕು ಎಂಬ ಪ್ರಶ್ನೆ ಬಂದಿದೆ. ಸರ್ಕಾರ ನೀಡುವ ಸ್ಕಾಲರ್ಶಿಪ್ ಸಾಕಾಗ್ತಿಲ್ಲ ಎಂಬುದನ್ನ ತಿಳಿಸಿದ್ದಾರೆ. ಈ ಕುರಿತಂತೆ CM ಅವರೊಂದಿಗೆ ಚರ್ಚೆ ಮಾಡಲಾಗುತ್ತೆ. ಮುಂದಿನ ಬಜೆಟ್ ನಲ್ಲಿ ಸ್ಕಾಲರ್ಶಿಪ್ ಹಣವನ್ನ ಯಾವ ರೀತಿ ಹೆಚ್ಚಿಸಬೇಕು ಎಂಬ ತೀರ್ಮಾನವನ್ನ ಮಾಡಲಾಗುವುದು ಅಂತ DCM ಡಾಕ್ಟರ್ G. ಪರಮೇಶ್ವರ್ ತಿಳಿಸಿದ್ದಾರೆ. ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘವಾಗಿ ಸಮಸ್ಯೆಗಳನ್ನು ಆಲಿಸಿದ್ರು. ಬಳಿಕ ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದಂತ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡುತ್ತೇವೆ. ನಮ್ಮ ಸರ್ಕಾರ 72,000 ಹುದ್ದೆಗಳನ್ನ ಭರ್ತಿ ಮಾಡ್ತಿದೆ. ಇದರಲ್ಲಿ ಕಾನೂನಾತ್ಮಕವಾಗಿ SC/ST ಅಭ್ಯರ್ಥಿಗಳಿಗೆ ಮೀಸಲಾತಿ ಸಿಗುತ್ತೆ. ಇದಲ್ಲದೆ ನಿಗದಿ ಮಾಡಿದ ಹುದ್ದೆಗಳನ್ನ ತುಂಬಿಲ್ಲ. ಆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು. ವಿಶ್ವವಿದ್ಯಾಲಯ ಮತ್ತು ಪ್ರಮುಖವಾದ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ. ಈ ಬಗ್ಗೆ CM ಅವರೊಂದಿಗೆ ಚರ್ಚೆ ನಡೆಸಲಾಗುತ್ತೆ ಅಂತ DCM G. ಪರಮೇಶ್ವರ್ ಅವರು ಹೇಳಿದರು. PTCL ಕಾಯ್ದೆಗೆ ಬಹಳ ವರ್ಷಗಳ ನಂತರ ತಿದ್ದುಪಡಿ ತರಲಾಗಿದೆ. ಪ್ರಾವಿಷನ್ D ತೆಗಿಬೇಕು ಎಂಬ ಒತ್ತಾಯ ಮಾಡಿದರೆ ನಮ್ಮ ಸರ್ಕಾರ ತೆಗೆದಿದೆ. ಆದರೂ ಕೂಡ ಬಹಳಷ್ಟು ಅನುಷ್ಠಾನ ಆಗೋದ್ರಲ್ಲಿ ವಿಳಂಬ ಆಗ್ತಿದೆ. ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಎಂದು ಪ್ರಸ್ತಾಪಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ತೀರ್ಮಾನವನ್ನ ಸರ್ಕಾರದಲ್ಲಿ ಮಾಡ್ತೇವೆ ಎಂಬ ಭರವಸೆಯನ್ನ ಕೊಟ್ಟಿದ್ದೇನೆ ಅಂತ ಪರಮೇಶ್ವರ್ ತಿಳಿಸಿದ್ರು. ಒಳ್ಳೇದು. ಆಯಾ ಕಾಲಘಟ್ಟಕ್ಕೆ ತಕ್ಕಂಗೆ ರೈಸ್ ಮಾಡಬೇಕವೆಲ್ಲ. ನೀವು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಲ್ವೇ? ಹಂಗೆ ಕೊಡೋ ಅನುದಾನ. ಈಗ ನಾಳೆ ಗೃಹಲಕ್ಷ್ಮಿ ಸಾಕಾಗ್ತಿಲ್ಲ 2,000 ಅಂದ್ರೆ ಅದ್ರ 3,000 ಮಾಡಬೇಕು. ಅಕ್ಕಿ ಸಾಕಾಗ್ತಿಲ್ಲ, ಜಾಸ್ತಿ ಮಾಡಬೇಕು. ಎಲೆಕ್ಟ್ರಿಸಿಟಿ ಜಾಸ್ತಿ ಬಳಸ್ತಾರೆ. ಲೈಕ್ ಜನರ ಅಗತ್ಯಕ್ಕೆ ತಕ್ಕಂತೆ ಕೊಡುವಂತ ಕೆಲಸ ಸರ್ಕಾರ ಮಾಡಿದ್ರೆ ಒಳ್ಳೇದು. ಸುರಕ್ಷಿತ ಪಾದಚಾರಿ ಮಾರ್ಗ ತೆರವು ಅಭಿಯಾನದ ವೇಳೆ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೇಲೆ ಗುಂಪು ಕಟ್ಟಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರತಿಯೊಬ್ಬ ಆರೋಪಿಯನ್ನ ತಕ್ಷಣವೇ ಬಂಧಿಸಲಾಗುತ್ತೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಪರ ಸಂಘಟನೆ ನಮ್ಮ ಕರ್ನಾಟಕ ಸೇನೆಯ ಬಸವರಾಜ್ ಪಡುಕೋಟಿ ಹಾಗೂ ಅವರ ಗ್ಯಾಂಗ್ ಈ ಕೃತ್ಯ ಎಸಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಪ್ರಕರಣ ಸಂಬಂಧ ಪೊಲೀಸ್ ಆಯುಕ್ತರು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಾಳಿ ನಡೆಸಿದ 7 ಜನ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ದಾಳಿಯ ಇಂದಿನ ಪ್ರಮುಖ ಸೂತ್ರಧಾರ ನಮ್ಮ ಕರ್ನಾಟಕ ಸೇನೆಯ ಬಸವರಾಜ್ ಪಡುಕೋಟಿ ಅವರನ್ನ ಶೀಘ್ರದಲ್ಲೇ ಬಂಧಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಲ್ಲೆಯಲ್ಲಿ ಭಾಗಿಯಾದ ಎಲ್ಲಾ ದಾಳಿಕೋರರ ವಿರುದ್ಧ ಕೊಲೆ ಯತ್ನ ಅಡಿಯಲ್ಲಿ ಗಂಭೀರ ಪ್ರಕರಣ ದಾಖಲಿಸಲಾಗ್ತಾ ಇದೆ. ಘಟನೆಯ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಚಿವರು, ಹಲ್ಲೆ ನಡೆಸಿದವರು ಜೀವನೋಪಾಯಕ್ಕಾಗಿ ಕಷ್ಟಪಟ್ಟು ದುಡಿಯುವ ಬಡ ಜನರಲ್ಲ, ಬದಲಾಗಿ ಇವರು ಸಮಾಜಘಾತಕ ಶಕ್ತಿಗಳು. ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನ ಜಾರಿಗೊಳಿಸುವ ವೇಳೆ ಸಾರ್ವಜನಿಕ ಕರ್ತವ್ಯ ನಿರತ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಗುಂಪು ಕಟ್ಟಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿರೋದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಅಂತ ಸಚಿವರು ಈ ಘಟನೆಯನ್ನ ಖಂಡಿಸಿದ್ರು. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಭರವಸೆನ ಕೊಟ್ಟರು. ಸ್ಟ್ರಿಕ್ಟ್ ಮಂತ್ರಿ ಮಾಡ್ತಾವ್ರೆ. ಉಕ್ರೇನ್ನ ಒಡೆಸ್ಸಾ ಬಂದರಿನಿಂದ ನಿರ್ಗಮಿಸುತ್ತಿದ್ದ ಎಂನಿ ಗೋಲ್ಡನ್ ಲಿಯೋ ಎಂಬ ವಾಣಿಜ್ಯ ಸರಕುಹಡಗಿನ ಮೇಲೆ ನಡೆದ ಕ್ಷಿಪಣಿ ದಾಳಿಯಲ್ಲಿ 4 ಭಾರತೀಯ ನಾವಿಕರು ಮೃತಪಟ್ಟಿದ್ದು, ಮತ್ತೊಬ್ಬ ಭಾರತೀಯ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ಕೃತ್ಯವನ್ನ ಕಟ್ಟುವಾಗಿ ಖಂಡಿಸಿರ್ತಕ್ಕಂಥ ಭಾರತ ಸರ್ಕಾರ ದೆಹಲಿಯಲ್ಲಿರ್ತಕ್ಕಂಥ ರಷ್ಯಾದ ಪ್ರಭಾರಿ ರಾಯಭಾರಿ ವ್ಲಾಡಿಮಿರ್ ಲೆಡನೋವ್ ಅವರಿಗೆ ಸಮನ್ಸ್ ಕೊಟ್ಟಿದೆ. ಮಂಗಳವಾರ ರಷ್ಯಾ ರಾಯಭಾರಿನ ವಿದೇಶಾಂಗ ಸಚಿವಾಲಯಕ್ಕೆ ಕರೆಸಿಕೊಂಡ ಭಾರತೀಯ ಅಧಿಕಾರಿಗಳು ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ನಡೆಸುವ ಇಂತಹ ದಾಳಿಗಳು ಜಾಗತಿಕ ಹಡಗು ರವಾನೆಯ ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತೆ ಅಂತ ಎಚ್ಚರಿಸಿದ್ದಾರೆ. ಅಮಾಯಕರ ಜೀವಕ್ಕೆ ಅಪಾಯ ತರುವ ಹಾಗೂ ಸರಕು ಸಾಗಣೆ ಹಡಗುಗಳನ್ನ ಗುರಿಯಾಗಿಸುವ ಯಾವುದೇ ದಾಳಿಯನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಭಾರತ ತನ್ನ ತೀವ್ರ ಆಕ್ಷೇಪವನ್ನು ದಾಖಲಿಸಿದೆ. ಒಟ್ಟು 17 ಸಿಬ್ಬಂದಿ ಇದ್ದ ಈ ಹಡಗಿನ ಮೇಲೆ ರಷ್ಯಾ 3 KH-59/KH-69 ಕ್ರೂಸ್ ಕ್ಷಿಪಣಿಗಳಿಂದ ದಾಳಿ ನಡೆಸಿದೆ ಅಂತ ಉಕ್ರೇನ್ ನೌಕಾಪಡೆ ಆರೋಪಿಸಿದೆ. ದಾಳಿಯ ತೀವ್ರತೆಗೆ ಹಡಗಿನ ಮೇಲ್ಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಯಿತು. ಸದ್ಯ ಉಕ್ರೇನ್ನಲ್ಲಿರ್ತಕ್ಕಂಥ ಭಾರತೀಯ ರಾಯಭಾರ ಕಚೇರಿಯು ಗಾಯಗೊಂಡವರಿಗೆ ಅಗತ್ಯ ನೆರವು ನೀಡುತ್ತಾ ಇದ್ದು ಪರಿಸ್ಥಿತಿಯನ್ನ ಹತ್ತಿರದಿಂದ ಮೇಲ್ವಿಚಾರಣೆ ಮಾಡ್ತಾ ಇದೆ. ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ನಾವಿಕರ ಕುಟುಂಬಗಳಿಗೆ ಭಾರತ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದೆ. ಪರಿಹಾರದ ಬಗ್ಗೆ ಅಪ್ಡೇಟ್ ಇಲ್ಲ. ಆಪತ್ತು ಎದುರಾದಾಗ ಠಾಣೆಯ ವ್ಯಾಪ್ತಿಯ ನೆಪ ಹೇಳಿ ಪೊಲೀಸರು ಸ್ಥಳಕ್ಕೆ ತಲುಪಲು ವಿಳಂಬ ಮಾಡುತ್ತಿದ್ದ ಹಳೆಯ ಚಾಳಿಗೆ ಬೆಂಗಳೂರು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ತೆರೆ ಎಳೆದಿದೆ. ಇನ್ನು ಮುಂದೆ ನಾಗರಿಕರಿಂದ 112ಗೆ ತುರ್ತು ಸಹಾಯವಾಣಿಗೆ ಕರೆ ಬಂದ ತಕ್ಷಣ
ಗಡಿ ಗೊಂದಲಗಳನ್ನ ಬದಿಗೊತ್ತಿ ಘಟನಾ ಸ್ಥಳಕ್ಕೆ ಅತ್ಯಂತ ಸಮೀಪದಲ್ಲಿರತಕ್ಕಂಥ ಪೊಲೀಸ್ ತಂಡ ತಕ್ಷಣವೇ ಧಾವಿಸಲಿದೆ. ಸಾರ್ವಜನಿಕರ ಜೀವ ಮತ್ತು ಆಸ್ತಿಯ ರಕ್ಷಣೆಯಲ್ಲಿ 112 ಸಹಾಯವಾಣಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಕೇವಲ 6 ತಿಂಗಳ ಅಂಕಿಅಂಶಗಳನ್ನು ಗಮನಿಸಿದ್ರೆ ಈ ಸೇವೆಯ ಮೂಲಕ ನೂರಾರು ಜೀವಗಳನ್ನು ರಕ್ಷಿಸಲಾಗಿದೆ. ಮನೆ ತೊರೆದು ನಾಪತ್ತೆಯಾಗಿದ್ದ ಸುಮಾರು 700 ಜನರನ್ನ ಕ್ಷೇಮವಾಗಿ ಪತ್ತೆ ಹಚ್ಚಿ ಕುಟುಂಬದವರ ವಶಕ್ಕೆ ಒಪ್ಪಿಸಲಾಗಿದೆ. ಅಷ್ಟೇ ಅಲ್ಲದೆ ಅತ್ಯಂತ ಕಷ್ಟದ ಹಂತದಲ್ಲಿದ್ದ 60 ಮಂದಿಯನ್ನು ಆತ್ಮಹತ್ಯೆ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡಿ ಜೀವ ಉಳಿಸಲಾಗಿದೆ. ಮಾನವ ಕಳ್ಳ ಸಾಗಾಣಿಕೆಯಿಂದ ಭೀಕರ ಜಾಲಗಳಿಗೆ ತಡೆ ಒಡ್ಡುವ ಜೊತೆಗೆ 181 ಹಿರಿಯರು ಹಾಗೂ 211 ಮಕ್ಕಳನ್ನ ವಿವಿಧ ಅಪಾಯಗಳಿಂದ ರಕ್ಷಿಸಲಾಗಿದೆ. ಗುಡ್. 112 ಒಳ್ಳೇದಿದೆ, ಬಳಸ್ಕೊಳ್ಳಿ ಇದನ್ನ. ಸೊ ಯಾರು ಬೌಂಡ್ರಿ ಹೇಳಿದೆ, ಕತೆ ಹೇಳಿದೆ, ನಮ್ದಲ್ಲ ನಿಮ್ ವ್ಯಾಪ್ತಿ ಅಂತ ಹೇಳಂಗಿಲ್ಲ, ಎಲ್ಲ ಕಡೆ ಹೋಗ್ಬೇಕು ಅಂತ ಆದೇಶ ಆಗಿದೆ. ಸೊ ಇನ್ನ ಸಮಸ್ಯೆ ಇರಲ್ಲ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.